ವಾರ್ಷಿಕೋತ್ಸವಾಚರಣೆ ಅಂಗವಾಗಿ ಇವತ್ತು ನಮ್ಮ ರೋಟರಿ ಸಂಸ್ಥೆ ವತಿಯಿಂದ ಗಿಡ ಕೊಡುವ ಮೂಲಕ ಅಂದರೆ ಎಲ್ಲರೂ ಪರಿಸರ ಉಳಿಸಿ ಪರಿಸರ ಬೆಳೆಸಿ ಅನ್ನೋ ಒಂದು ನಿಟ್ಟಲ್ಲಿ ನಮ್ಮ ಮುಖ್ಯ ಉಪಾಧ್ಯಾಯರಾದ ರಾಧಾ ಮೇಡಮು ಮತ್ತು ಎಲ್ಲ ಅವರ ಟೀಮ್ ಸೇರಿ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ನಮ್ಮ ವ್ಯವಸ್ಥಾಪಕರಾದ ನಂಜುಂಡಸ್ವಾಮಿ ಅವರು ಕೂಡ ಕೈ ಜೋಡಿಸಿದ್ದಾರೆ. ಮಕ್ಕಳೇ ಅಷ್ಟೇ, ಒಂದು ಗಿಡ ಮನೆ ಹತ್ರ ನಾವು ತಮ್ಮ ತಂದೆ ತಾಯಂದಿರ ಹೆಸರಲ್ಲಿ ಒಂದು ಗಿಡ ಎಲ್ಲರೂ ನೆಡಬೇಕು. ಮತ್ತು ನಮ್ಮ ಪ್ರಕೃತಿ ತುಂಬಾ ಅವಶ್ಯಕತೆ ನಮಗೆ. ಇವಾಗಿನ ಒಂದು ಸಮಸ್ಯೆಗಳು ನೀವೆಲ್ಲ ನೋಡ್ತಾ ಇದ್ದೀರಾ, ಮುಂದೆ ತುಂಬಾ ನಮಗೆ ಅಡಚಣೆ ಆಗುತ್ತೆ. ಆ ನಿಟ್ಟಲ್ಲಿ ನಾವು ಗಿಡ ನೆಟ್ಟು ಎಲ್ಲರಿಗೂ ಪ್ರಕೃತಿಗೆ ಒಂದು ನಾವೆಲ್ಲ ಮಾದರಿಯಾಗಿ ಒಳ್ಳೆಯ ಸೇವೆ. ಪ್ರಕೃತಿ ಅನ್ನೋದು ದೇವತೆ. ಅಂದರೆ ನಾವು ಇವತ್ತು ಒಂದು ಸ್ವಲ್ಪ ಉಸಿರಾಡೋದು ಗಾಳಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಕೈಲಿ ಇರೋಕ್ಕಾಗೋದಿಲ್ಲ, ಮತ್ತು ಬೆಳಕಿಲ್ಲ ಅಂದರೆ ಇರೋಕ್ಕಾಗೋದಿಲ್ಲ. ಎಲ್ಲ ಥರದ ಒಂದು ಪಡ್ಕೊಂಡಿರೋದು ನಮ್ಮ ಪ್ರಕೃತಿ. ಆ ಪ್ರಕೃತಿಗೆ ನಾವೇನು ಮಾಡಿದ್ದೀವಿ? ನಾವೇನೂ ಮಾಡಿಲ್ಲ. ನಾವು ಮನುಷ್ಯ ಜನ್ಮದಲ್ಲಿ ಹುಡ್ತೀವಿ, ಪುನಃ ಸಾಯೋದು ಖಚಿತ. ಆ ನಿಟ್ಟಲ್ಲಿ ನಾವು ನೆನಪಾಗಿ ಮುಂದಿನ ಪೀಳಿಗೆಗೂ ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ನಾವು ಒಂದೊಂದು ಗಿಡ ನೆಡಬೇಕು. ಎಲ್ಲ ಸಂಕಲ್ಪ ಮಾಡ್ಕೊಳ್ಳಿ ದಯಮಾಡಿ. ನಾನು ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷನಾಗಿ ಮತ್ತು ನಾನು ನಿಮ್ಮ ಥರನೇ ಒಬ್ಬ ವಿದ್ಯಾರ್ಥಿಯಾಗಿ ನಿಮ್ಮನ್ನೆಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ಪರಿಸರ ಉಳಿಸಿ, ಪರಿಸರ ಬೆಳೆಸಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಇನ್ನೂ ಉನ್ನತ ಮಟ್ಟಕ್ಕೆ ಎಲ್ಲ ನೀವು ಓದಿ ವಿದ್ಯಾಭ್ಯಾಸ ನೋಡಿ. ಒಳ್ಳೆ ಗುರುಗಳಿದ್ದಾರೆ, ರಾಧಾ ಮೇಡಮ್ ಇರ್ಬೋದು, ಮತ್ತು ಅವರೆಲ್ಲ ಟೀಮ್ ಎಲ್ಲ ಇರ್ಬೋದು. ಮತ್ತು ನಮ್ಮ ನಂಜುಂಡಸ್ವಾಮಿ ಅವರು ತುಂಬಾ ಕರ್ತವ್ಯ ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಈ ಶಾಲೆಗೋಸ್ಕರನೇ ಇವರು ಮುಡುಪಾಗ್ಬಿಟ್ಟಿದ್ದಾರೆ. ಬೇರೆ ಯಾರೇ ಏನೇ ಹೇಳಿದ್ರು ನಮ್ಮ ನಂಜುಂಡಸ್ವಾಮಿಯವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರ ಒಂದು ಸೇವೆ ತುಂಬ ಅಪಾರ. ಈ ಒಂದು ಸಂಸ್ಥೆಗೆ ಇವ್ರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ. ಮತ್ತು ಎಲ್ಲ ಒಬ್ಬೊಬ್ಬರಾಗಿ ಬಂದು ನಾವು ಗಿಡ ಕೊಡ್ತೀವಿ, ಎಲ್ಲರೂ ತಗೋಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ.